ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿರುವ ಸೋದೆ ವಾದಿರಾಜರ ಮಠವನ್ನು ನೋಡ್ಕೊಂಡು ಬರೋಣ. ನೀವೇನು ರಸ್ತೆ ನೋಡ್ತಿದ್ದೀರಲ್ಲ, ಇದು ಯಲ್ಲಾಪುರ ಟು ಸಿರಸಿ. ಸೊ ನಾವು ಈ ರಸ್ತೆಯಿಂದ ಹೋಗಬೇಕು. ಈಗ ನೋಡಿ, ಸ್ಕೂಟರ್ ಹೋಗ್ತಾ ಇದೆ ಅಲ್ವಾ, ಈ ಮಾರ್ಗವಾಗಿ ಹೋದರೆ ನಾವು ವಾದಿರಾಜರ ಮಠಕ್ಕೆ ಹೋಗ್ತೇವೆ. ಸೋದೆ ಸ್ವರ್ಣವಲ್ಲಿ ಮಠ ಹಾಗೆ ವಾದಿರಾಜರ ಮಠಕ್ಕೆ ಹೋಗ್ತೇವೆ. ನೀವೇನಿದೆಲ್ಲ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಇದೆಲ್ಲ ವಾದಿರಾಜರ ಮಠ. ಇದು ವಾದಿರಾಜರ ಮಠ. ನೀವೇನು ವೀಕ್ಷಣೆ ಮಾಡ್ತಿಲ್ಲ ಇದೆಲ್ಲ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ, ಸಿರಸಿ ತಾಲೂಕು. ಸಿರಸಿಯಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಇದೆ ಇದು. ಪಶ್ಚಿಮ ಘಟ್ಟಗಳ ಹಸಿರು ಕಾಡುಗಳ ಮಧ್ಯೆ ಮಂಜು ಮುತ್ತಿನಂತೆ ನೆಲಕ್ಕೆ ಇಳಿಯುವ ಬೆಳಗಿನ ತಂಪು ಗಾಳಿ, ಆ ನಿಶ್ಶಬ್ದ ಮಧ್ಯೆ ಶತಮಾನಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಒಂದು ದಿವ್ಯ ತೀರ್ಥ ಕ್ಷೇತ್ರವಿದು. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸಮೀಪದಲ್ಲಿರುವ ಸೋದೆ ವಾದಿರಾಜರ ಮಠ. ಭಕ್ತಿ, ಇತಿಹಾಸ, ತತ್ವಜ್ಞಾನ ಮತ್ತು ಪ್ರಕೃತಿ ಸೌಂದರ್ಯ ಇವೆಲ್ಲವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಲು ಸಾಧ್ಯವಾಗುವ ಅಪರೂಪದ ತಾಣ. ಈ ವಿಡಿಯೋದಲ್ಲಿ ನಾವು ನೋಡಲಿರುವುದು ಸೋದೆ ವಾದಿರಾಜರ ಮಠದ ಇತಿಹಾಸ, ಶ್ರೀ ವಾದಿರಾಜ ತೀರ್ಥರ ಮಹಿಮೆ, ಮಠದ ಆಧ್ಯಾತ್ಮಿಕ ವಾತಾವರಣ, ಸುತ್ತಲಿನ ಪ್ರಕೃತಿ ಸೌಂದರ್ಯ ಹಾಗೂ ಇಲ್ಲಿಗೆ ಬರುವ ಭಕ್ತರ ಅನುಭವಗಳು. ಹಾಗಾದರೆ ಬನ್ನಿ, ಪಶ್ಚಿಮ ಘಟ್ಟಗಳ ಮಧ್ಯೆ ಅಡಗಿರುವ ಈ ಅದ್ಭುತ ಕ್ಷೇತ್ರದ ಯಾತ್ರೆಯನ್ನು ಆರಂಭಿಸೋಣ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಪಟ್ಟಣದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಸೋದೆ ಗ್ರಾಮ ಭಾರತದ ಪ್ರಮುಖ ಮಧ್ವ ಸಂಪ್ರದಾಯದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ನೆಲೆಸಿರುವುದು ಸೋದೆ ವಾದಿರಾಜ ಮಠ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು, ದಟ್ಟ ಕಾಡುಗಳು, ಮಳೆಗಾಲದಲ್ಲಿ ಮಂಜಿನಿಂದ ಮುಚ್ಚಿಕೊಳ್ಳುವ ಪ್ರಕೃತಿ, ಈ ಎಲ್ಲವೂ ಈ ಪ್ರದೇಶವನ್ನು ದೇವಾಲಯಕ್ಕಿಂತಲೂ ಹೆಚ್ಚು ಧ್ಯಾನ ಮತ್ತು ಆತ್ಮ ಶಾಂತಿಯ ಸ್ಥಳವನ್ನಾಗಿ ಮಾಡಿವೆ. ಇಲ್ಲಿ ಕಾಲಿಟ್ಟ ತಕ್ಷಣ ನಗರದ ಗದ್ದಲ ಎಲ್ಲೋ ದೂರ ಹೋಗಿ ಮನಸ್ಸು ಒಂದು ವಿಚಿತ್ರವಾದ ಶಾಂತಿಯನ್ನು ಅನುಭವಿಸುತ್ತದೆ. ಈ ಮಠದ ಮಹಿಮೆ ತಿಳಿಯಲು ಶ್ರೀ ವಾದಿರಾಜ ತೀರ್ಥರ ಜೀವನವನ್ನು ತಿಳಿಯಲೇಬೇಕು. ವಾದಿರಾಜ ತೀರ್ಥರು ಮಧ್ವ ಪರಂಪರೆಯ ಅತ್ಯಂತ ಮಹಾನ್ ಯತಿಗಳಲ್ಲಿ ಒಬ್ಬರು. ಸುಮಾರು 16ನೇ ಶತಮಾನದಲ್ಲಿ ಬದುಕಿದ ಅವರು ಜ್ಞಾನ, ಭಕ್ತಿ ಮತ್ತು ತತ್ವಶಾಸ್ತ್ರದಲ್ಲಿ ಅಪಾರ ಸಾಧನೆ ಮಾಡಿದ ಮಹನೀಯರು. ಅವರು ಕೇವಲ ಸನ್ಯಾಸಿ ಮಾತ್ರವಲ್ಲ, ಕವಿ, ತತ್ವಜ್ಞಾನಿ, ಸಮಾಜ ಸುಧಾರಕ ಹಾಗೂ ಮಹಾನ್ ಆಧ್ಯಾತ್ಮಿಕ ಗುರು. ಅವರು ರಚಿಸಿದ ಯುಕ್ತಿ ಮಾಲಿಕಾ ಎಂಬ ಗ್ರಂಥ ಮಧ್ವ ತತ್ವಶಾಸ್ತ್ರದ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ. ಶ್ರೀ ವಾದಿರಾಜ ತೀರ್ಥರು ತಮ್ಮ ಜೀವನದ ಕೊನೆಯ ವರ್ಷಗಳನ್ನು ಈ ಸೋದೆ ಪ್ರದೇಶದಲ್ಲಿ ಕಳೆದರು. ಇಂದು ಇಲ್ಲಿ ಇರುವ ಬೃಂದಾವನ ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಸೋದೆ ವಾದಿರಾಜ ಮಠಕ್ಕೆ ಕಾಲಿಟ್ಟಾಗ ಮೊದಲಿಗೆ ಕಾಣಿಸುವುದು ಅದರ ಸರಳ ಆದರೆ ಭವ್ಯವಾದ ವಿನ್ಯಾಸ. ಕಲ್ಲಿನಿಂದ ನಿರ್ಮಿಸಲಾದ ಹಳೆಯ ಕಟ್ಟಡಗಳು ಶತಮಾನಗಳ ಇತಿಹಾಸವನ್ನು ಹೇಳುವಂತೆ ಕಾಣುತ್ತವೆ. ಮಠದ ಆವರಣದಲ್ಲಿ ಮುಖ್ಯ ದೇವಾಲಯ, ಶ್ರೀ ವಾದಿರಾಜರ ತೀರ್ಥರ ಬೃಂದಾವನ, ಯಜ್ಞಶಾಲೆ, ಭಕ್ತರಿಗೆ ವಿಶ್ರಾಂತಿ ಸ್ಥಳಗಳು ಇವೆಲ್ಲವೂ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿವೆ. ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮಠದ ಒಳಗೆ ಕೇಳಿಬರುವ ವೇದಘೋಷ, ಪೂಜೆಯ ಗಂಟೆ ಧ್ವನಿ, ಭಕ್ತರ ಭಜನೆ ಈ ಎಲ್ಲವೂ ಸೇರಿ ಒಂದು ದಿವ್ಯವಾದ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪ್ರತಿದಿನ ಇಲ್ಲಿ ನಡೆಯುವ ಪೂಜೆಗಳು ಶತಮಾನಗಳಿಂದ ಬಂದಿರುವ ಪರಂಪರೆಯನ್ನು ಮುಂದುವರಿಸುತ್ತವೆ. ಬೆಳಿಗ್ಗೆ ಮುಂಜಾನೆ ಸುಪ್ರಭಾತ, ಅಭಿಷೇಕ, ಮಹಾಪೂಜೆ ಇವುಗಳು ಅತ್ಯಂತ ನೇಮಬದ್ಧವಾಗಿ ನಡೆಯುತ್ತವೆ. ಭಕ್ತರು ದೂರದಿಂದ ಬಂದು ಇಲ್ಲಿ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಮಠದಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ. ಭಕ್ತರಿಗೆ ನೀಡುವ ಪ್ರಸಾದವು ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಅನುಭವ. ಸೋದೆ ವಾದಿರಾಜ ಮಠದ ಇನ್ನೊಂದು ದೊಡ್ಡ ವಿಶೇಷತೆ ಇದನ್ನು ಸುತ್ತುವರಿದಿರುವ ಪ್ರಕೃತಿ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು ಈ ಪ್ರದೇಶಕ್ಕೆ ಒಂದು ಸ್ವರ್ಗದಂತಿರುವ ಸೌಂದರ್ಯವನ್ನು ನೀಡಿವೆ. ಮಳೆಗಾಲದಲ್ಲಿ ಇಲ್ಲಿ ಮಂಜು ಮುಚ್ಚಿದ ಬೆಟ್ಟಗಳು, ಹರಿದು ಹೋಗುವ ಚಿಕ್ಕ ಜಲಪಾತಗಳು, ಹಸಿರು ಹೊಲಗಳು ಇವುಗಳನ್ನು ನೋಡಿದಾಗ ಮನಸ್ಸಿಗೆ ಒಂದು ಅಸಾಧಾರಣ ಸಂತೋಷ ಸಿಗುತ್ತದೆ. ಬೆಳಗಿನ ಸಮಯದಲ್ಲಿ ಪಕ್ಷಿಗಳ ಕೂಗು ಮತ್ತು ತಂಪಾದ ಗಾಳಿ ಈ ಸ್ಥಳವನ್ನು ಇನ್ನಷ್ಟು ಶಾಂತಮಯವಾಗಿಸುತ್ತದೆ. ಇಲ್ಲಿಗೆ ಬರುವ ಅನೇಕ ಭಕ್ತರು ಒಂದು ವಿಶೇಷ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಅವರ ಮಾತಿನಲ್ಲಿ ಇಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸಿಗೆ ಶಾಂತಿ ಸಿಗುತ್ತದೆ.
ಕೆಲವರು ಹೇಳುವಂತೆ ಶ್ರೀ ವಾದಿರಾಜ ತೀರ್ಥರ ಕೃಪೆಯಿಂದ ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ನಿವಾರಣೆಯಾದವು. ಆದ್ದರಿಂದಲೇ ಈ ಮಠವು ಕೇವಲ ದೇವಾಲಯವಲ್ಲ, ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಸೋದೆ ವಾದಿರಾಜ ಮಠವು ಇದು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಇತಿಹಾಸ, ಭಕ್ತಿ, ತತ್ವಜ್ಞಾನ ಮತ್ತು ಪ್ರಕೃತಿ ಇವುಗಳ ಅದ್ಭುತ ಸಂಗಮ. ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದರೆ ಮನಸ್ಸಿಗೆ ಸಿಗುವ ಶಾಂತಿ ಮತ್ತು ಆತ್ಮೀಯ ಅನುಭವವನ್ನು ಮರೆಯಲು ಸಾಧ್ಯವಿಲ್ಲ. ನೀವು ಕೂಡ ಸಿರಿಸಿ ಭಾಗಕ್ಕೆ ಬಂದಾಗ ಈ ದಿವ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ವಾದಿರಾಜ ತೀರ್ಥರ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.